ಎಲ್ಲರಿಗೂ ನನ್ನ ನಮಸ್ಕಾರಗಳು. ಇದು ನನ್ನ ಮೊದಲನೇ ವಿಡಿಯೋ. ಈ ವಿಡಿಯೋ BEd ತರಗತಿಗಳಿಗೆ ಸಂಬಂಧಿಸಿದಾಗಿರುತ್ತದೆ. ದಯವಿಟ್ಟು ಎಲ್ಲರೂ ಸಹಕರಿಸಬೇಕು. ಇಂದು ನಾನು ಸೈಕಾಲಜಿ ವಿಷಯದ ಪಾಠದಲ್ಲಿ ಬರುವಂತಹ ಪ್ರತಿಯೊಂದು ಪ್ರಶ್ನೆ ಉತ್ತರಗಳನ್ನು ಕೂಡ ವಿವರಿಸುತ್ತಾ ಹೋಗುತ್ತೇನೆ. ದಯವಿಟ್ಟು ಎಲ್ಲರೂ ಕಡೆಯ ತನಕ ನೋಡ್ತಾ ಇರಿ. ನೋಡಿ, ಈಗ ಮೊದಲನೇ ಅಧ್ಯಾಯದಲ್ಲಿ ಶೈಕ್ಷಣಿಕ ಮನೋವಿಜ್ಞಾನದ ಸ್ವರೂಪವೇನು, ಇದನ್ನು 5 ಮಾರ್ಕ್ಸಿಗೆ ಕೇಳಲಾಗುತ್ತದೆ. ಇದನ್ನು ನಾವು ಪೀಠಿಕೆ, ಅರ್ಥ ಮತ್ತು ಅದರ ಸ್ವರೂಪವನ್ನು ಬರೀಬೇಕಾಗುತ್ತೆ. ನೋಡಿ, ಪೀಠಿಕೆ: ಶೈಕ್ಷಣಿಕ ಮನೋವಿಜ್ಞಾನವು ಮನೋವಿಜ್ಞಾನ ಅನ್ವಯಿಕ ಶಾಲೆಯಾಗಿದ್ದು, ಇದು ವಿದ್ಯಾರ್ಥಿಗಳ ವ್ಯಕ್ತಿತ್ವ, ಸಹಜ ಸಾಮರ್ಥ್ಯಗಳು, ಅಭಿಪ್ರೇರಣೆ, ಸಾಮಾಜಿಕ ವಾತಾವರಣ, ಆಸಕ್ತಿ, ಬುದ್ಧಿ ಸಾಮರ್ಥ್ಯಗಳು, ಮನಸ್ವಾಸ್ಥ್ಯ ಮುಂತಾದ ಅಂಶಗಳೆಡೆಗೆ ಹೆಚ್ಚಿನ ಒಲವನ್ನು ಹೊಂದಿದೆ. ಶೈಕ್ಷಣಿಕ ಮನೋವಿಜ್ಞಾನದ ಅಧ್ಯಯನ ಮಾಡುವ ವಿಧಾನ ಹಾಗೂ ಅದು ಹೊಂದಿರುವ ಅಧ್ಯಯನ ವಿಷಯದ ಆಧಾರದ ಮೇಲೆ ಸ್ವರೂಪವನ್ನು ಈ ಕೆಳಗಿನಂತೆ ತಿಳಿಯೋಣ. ಅರ್ಥ: ಸ್ಕಿನ್ನರ್: ಬೋಧನೆ ಮತ್ತು ಕಲಿಕಾ ಪ್ರಕ್ರಿಯೆಗೆ ಸಂಬಂಧಿಸಿದ ಮನೋವಿಜ್ಞಾನದ ಶಾಖೆಯೇ ಶೈಕ್ಷಣಿಕ ಮನೋವಿಜ್ಞಾನ. ಸ್ಕಿನ್ನರ್ ಅವರ ಪ್ರಕಾರ ಶೈಕ್ಷಣಿಕ ಮನೋವಿಜ್ಞಾನ ಎಂದರೆ ಬೋಧನೆ ಮತ್ತು ಕಲಿಕಾ ಪ್ರಕ್ರಿಯೆಗೆ ಸಂಬಂಧಿಸಿರಬೇಕು. ಏಕೆಂದರೆ ಇದು ನಾವು ಬೇರೆ ಒಂದು ಕ್ಷೇತ್ರದಲ್ಲಿ ಇದನ್ನು ಅಧ್ಯಯನ ಮಾಡ್ತಾ ಇಲ್ಲ. ನಾವು ಶೈಕ್ಷಣಿಕ ಮನೋವಿಜ್ಞಾನವನ್ನು ಅಧ್ಯಯನ ಮಾಡೋದ್ರಿಂದ ಬೋಧನೆ ವಿಷಯವಾಗಿರಬೇಕು ಅಥವಾ ವಿದ್ಯಾರ್ಥಿಗಳ ಕಲಿಕಾ ಪ್ರಕ್ರಿಯೆಯನ್ನು ಅದು ಒಳಗೊಂಡಿರಬೇಕು. ಈ ಒಂದು ಶಾಖೆಗೆ ನಾವು ಮನೋವಿಜ್ಞಾನ ಅಂತ ಕರಿಬಹುದು. ಇನ್ನು ಶೈಕ್ಷಣಿಕ ಮನೋವಿಜ್ಞಾನದ ಸ್ವರೂಪವನ್ನು ನಾವು ನೋಡೋದರಾದರೆ, ಮೊದಲನೇದಾಗಿ ಅನ್ವಯಿಕ ಜ್ಞಾನವಾಗಿದೆ. ಧನಾತ್ಮಕ ವಿಜ್ಞಾನ ವೈಜ್ಞಾನಿಕ ಉಪಗಮನ ಹೊಂದಿದೆ. ಅಳತೆ ಮತ್ತು ಮಾಪನ ವಿಜ್ಞಾನವಾಗಿದೆ. ಶೈಕ್ಷಣಿಕ ಮನೋವಿಜ್ಞಾನ ಫಲಿತಾಂಶಗಳು ವಿಶ್ವವ್ಯಾಪಿಯಾಗಿವೆ. ಶೈಕ್ಷಣಿಕ ಮನೋವಿಜ್ಞಾನ ತತ್ವಗಳು ಸಿಂಧುತ್ವ ಹೊಂದಿರುತ್ತವೆ. ಶೈಕ್ಷಣಿಕ ಮನೋವಿಜ್ಞಾನವು ಅನುಭವಾತ್ಮಕ ಮತ್ತು ಪ್ರೇರಣಾತ್ಮಕವಾಗಿದೆ. ವಿದ್ಯಾರ್ಥಿಗಳ ವರ್ತನೆಗಳನ್ನು ಅಭ್ಯಸಿಸುತ್ತದೆ. ಶಿಕ್ಷಣ ಕ್ಷೇತ್ರದ ಸಮಸ್ಯೆಗಳಿಗೆ ಪರಿಹಾರ ಕಂಡುಹಿಡಿಯುತ್ತದೆ. ಇದು ಅನ್ವಯಿಕ ವಿಜ್ಞಾನವಾಗಿದ್ದು ದೋಷಗಳಿಂದ ಕೂಡಿದೆ. ನೋಡೀಗ ಅನ್ವಯಿಕ ಜ್ಞಾನವಾಗಿದೆ. ಶೈಕ್ಷಣಿಕ ಮನೋವಿಜ್ಞಾನವು ಅನ್ವಯಿಕ ವರ್ತನಾ ಜ್ಞಾನ ಶಾಖೆಯಾಗಿದೆ. ಕಲಿಕಾ ಸನ್ನಿವೇಶ, ಕಲಿಯುವವ, ಕಲಿಸುವವ, ಕಲಿಯಲ್ಪಡುವ ವಸ್ತುವಿನಲ್ಲಿರುವ ಮನೋವೈಜ್ಞಾನಿಕ ಅಂಶಗಳನ್ನು ಶೈಕ್ಷಣಿಕ ಮನೋವಿಜ್ಞಾನವು ಅಧ್ಯಯನ ಮಾಡುತ್ತದೆ. ಧನಾತ್ಮಕ ವಿಜ್ಞಾನ: ಶೈಕ್ಷಣಿಕ ಮನೋವಿಜ್ಞಾನವು ಮನೋವಿಜ್ಞಾನದಂತೆ ಧನಾತ್ಮಕ ವಿಜ್ಞಾನವಾಗಿದೆ. ಇದು ವ್ಯಕ್ತಿಯ ಅಥವಾ ಮಗುವಿನ ವರ್ತನೆಯನ್ನು ವಿವರಿಸುವ, ನಿಯಂತ್ರಿಸುವ ಮತ್ತು ಊಹೆ ಮಾಡುವ ಶಕ್ತಿಯನ್ನು ಹೊಂದಿದೆ. ವೈಜ್ಞಾನಿಕ ವಿಧಾನ ಹೊಂದಿದೆ. ಶೈಕ್ಷಣಿಕ ಮನೋವಿಜ್ಞಾನವು ವೈಜ್ಞಾನಿಕ ಪದ್ಧತಿಯನ್ನು ಹೊಂದಿದೆ. ವ್ಯವಸ್ಥಿತತೆ, ಊಹೆ, ಸಮೀಕ್ಷೆ, ಅವಲೋಕನ, ಪ್ರಾಯೋಗಿಕತೆಯಂತಹ ವಸ್ತುನಿಷ್ಠ ವಿಧಾನಗಳನ್ನು ಕೂಡ ಶೈಕ್ಷಣಿಕ ಮನೋವಿಜ್ಞಾನ ಒಳಗೊಂಡಿದೆ. ಅಷ್ಟೇ ಅಲ್ಲದೆ ಶೈಕ್ಷಣಿಕ ಮನೋವಿಜ್ಞಾನವು ಅಳತೆ ಮತ್ತು ಮಾಪನ ವಿಧಾನವಾಗಿದೆ. ಹೇಗೆ? ಮಗು ಅಥವಾ ವ್ಯಕ್ತಿಯಲ್ಲಿರುವ ಮನೋವೈಜ್ಞಾನಿಕ ಅಂಶಗಳನ್ನು ಇದು ನಿರೂಪಿಸುತ್ತದೆ. ಮಗುವಿನಲ್ಲಿರುವಂಥ ಆಸಕ್ತಿ, ಅವಧಾನ, ವ್ಯಕ್ತಿತ್ವ, ಬುದ್ಧಿಶಕ್ತಿಗಳನ್ನು ಕರಾರುವಕ್ಕವಾಗಿ ಅಧ್ಯಯನ ಮಾಡಲು ಶೈಕ್ಷಣಿಕ ಮನೋವಿಜ್ಞಾನ ಸಹಾಯ ಮಾಡುತ್ತದೆ. ಅಳತೆ ಮಾಡಿ ಸಂಖ್ಯಾತ್ಮಕವಾಗಿ ಹಾಗೂ ಗುಣಾತ್ಮಕವಾಗಿಯೂ ಕೂಡ ನಾವು ಶೈಕ್ಷಣಿಕ ಮನೋವಿಜ್ಞಾನದಲ್ಲಿ ನಾವು ಅರಿಯಬಹುದು, ನಿರೂಪಿಸುತ್ತದೆ. ಶೈಕ್ಷಣಿಕ ಮನೋವಿಜ್ಞಾನದ ಫಲಿತಾಂಶಗಳು ವಿಶ್ವವ್ಯಾಪಿಯಾಗಿವೆ. ಶೈಕ್ಷಣಿಕ ಮನೋವಿಜ್ಞಾನದಲ್ಲಿ ಅಧ್ಯಯನದಲ್ಲಿ ಒಂದು ಕ್ಷೇತ್ರದಲ್ಲಿ ಕಂಡುಕೊಂಡಂತಹ ಫಲಿತಾಂಶಗಳು ಹೆಚ್ಚು ಕಡಿಮೆ ಮತ್ತೊಂದು ಕ್ಷೇತ್ರದಲ್ಲಿ ಸರ್ವಸಮ್ಮತವಾಗಿ ಅನ್ವಯಿಸಲ್ಪಡುತ್ತವೆ. ತತ್ವಗಳು ಸಿಂಧುತ್ವ ಹೊಂದಿರುತ್ತವೆ. ಶೈಕ್ಷಣಿಕ ಮನೋವಿಜ್ಞಾನದಲ್ಲಿ ಬಳಸಲ್ಪಡುವ ನಿಯಮಗಳನ್ನು ಯಾರೇ ಉಪಯೋಗಿಸಿದರೂ ಕೂಡ ಅವುಗಳ ಫಲಿತಾಂಶ ಒಂದೇ ಆಗಿರುತ್ತದೆ. ಒಬ್ಬ ವಿಜ್ಞಾನಿ ಒಂದು ವಿಷಯದ ಮೇಲೆ ಸಂಶೋಧನೆ ಮಾಡಿ ಒಂದು ತರ್ಕವನ್ನು ಅವರು ತಗೊಂಡಿದ್ದಾರೆ ಅಂದರೆ, ಬೇರೆ ವಿಜ್ಞಾನಿ ಕೂಡ ಆ ಒಂದು ವಿಷಯದ ಮೇಲೆ ಅವರು ಸಂಶೋಧನೆ ಮಾಡಿದ ಮೇಲೆ ಒಂದೇ ತತ್ವವನ್ನು, ಆ ಸಿದ್ಧಾಂತವನ್ನೇ ಅವರು ಮಂಡಿಸಬೇಕಾಗುತ್ತೆ. ಬೇರೆ ರೀತಿಯಾಗಿ ಉತ್ತರ ಬರೋದಿಲ್ಲ ಅಂತ ಇದರ ಅರ್ಥವಾಗುತ್ತದೆ. ಅನುಭವಾತ್ಮಕ ಮತ್ತು ಪ್ರೇರಣಾತ್ಮಕವಾಗಿದೆ. ಇಲ್ಲಿ ರಚಿಸಲ್ಪಟ್ಟ ಸಿದ್ಧಾಂತಗಳು, ನಿಯಮಗಳೆಲ್ಲವೂ ಅನುಭವಗಳಿಂದ ಕ್ರೋಢೀಕರಿಸಲ್ಪಟ್ಟವುಗಳಾಗಿವೆ. ಅನೇಕ ಪ್ರಕರಣ ಅಥವಾ ಸನ್ನಿವೇಶಗಳನ್ನು ಅವಲೋಕಿಸಿ ಪ್ರಯೋಗಕ್ಕೊಳಪಡಿಸಿ ಅವುಗಳಿಂದ ದೊರೆತ ಫಲಿತಾಂಶಗಳಿಂದ ಸಾಮಾನ್ಯ ನಿಯಮಗಳನ್ನು ರೂಪಿಸಲಾಗಿದೆ. ವಿದ್ಯಾರ್ಥಿಗಳ ವರ್ತನೆಯನ್ನು ಅಭ್ಯಸಿಸುತ್ತದೆ. ಶೈಕ್ಷಣಿಕ ಸನ್ನಿವೇಶದಲ್ಲಿ ವಿದ್ಯಾರ್ಥಿಗಳ ವರ್ತನೆಯನ್ನು ಅಭ್ಯಸಿಸುತ್ತದೆ. ವಿದ್ಯಾರ್ಥಿ ಅಥವಾ ಮಗುವಿನ ವರ್ತನೆಯನ್ನು ಅಭ್ಯಸಿಸಿ ಸಮಸ್ಯೆಗಳ ಪರಿಹಾರವನ್ನು ಕಂಡುಹಿಡಿಯಬಹುದು. ಶೈಕ್ಷಣಿಕ ಮನೋವಿಜ್ಞಾನವು ಶಿಕ್ಷಣ ಕ್ಷೇತ್ರದ ಸಮಸ್ಯೆಗಳಿಗೆ ಸೂಕ್ತ ಪರಿಹಾರ ರೂಪಗಳನ್ನು ಕಂಡುಹಿಡಿಯಲು ಪ್ರಯತ್ನಿಸುತ್ತದೆ.
ಶೈಕ್ಷಣಿಕ ಮನೋವಿಜ್ಞಾನ ಅನ್ವಯಿಕ ವಿಜ್ಞಾನವಾಗಿದ್ದು ಕೆಲವೊಂದು ದೋಷಗಳಿಂದ ಕೂಡ ಕೂಡಿದೆ ಎಂದು ಹೇಳಬಹುದು. ನೋಡಿ, ಇಷ್ಟು ವಿಷಯಗಳು, ಅಂಶಗಳು ಶೈಕ್ಷಣಿಕ ಮನೋವಿಜ್ಞಾನದ ಸ್ವರೂಪಗಳ ಬಗ್ಗೆ ತಿಳ್ಕೊಬೋದು. ಇದಕ್ಕೆ 5 ಮಾರ್ಕ್ಸಿಗೂ ಕೇಳ್ತಾರೆ. ಅಷ್ಟೇ ಅಲ್ಲದೆ ಇದ್ರ ಜೊತೆಗೆ ನಾವು ಶೈಕ್ಷಣಿಕ ಮನೋವಿಜ್ಞಾನದ ಸ್ವರೂಪವನ್ನು ವಿವರಿಸಿರಿ ಮತ್ತು ಅದರ ವ್ಯಾಪ್ತಿಯನ್ನು ವಿವರಿಸಿರಿ ಅಂತ ಅದನ್ನು 10 ಮಾರ್ಕ್ಸ್ಗೆ ಕೊಡೋ ಸಾಧ್ಯತೆ ಇರುತ್ತದೆ. ಹೆಚ್ಚಿನದಾಗಿ ನೀವು ಅಭ್ಯಾಸ ಮಾಡಿಕೊಳ್ಳಿ. ಧನ್ಯವಾದ.